ಆ ಹುಡುಗನ್ ನೋಡಿದ್ರೆ ಜೋರಾಗಿ ಮಾತಾಡಕ್ಕೂ ಬರಲ್ಲ, ಕನಿಷ್ಠ ಹೋಗ್ಲಿ ಅಟ್ಲೀಸ್ಟ್ ಒಬ್ಬ ಲೀಡರ್ ಆಗಿ ಮಾತಾಡಕ್ಕೂ ಬರಲ್ಲ. ಅಂತ ವ್ಯಕ್ತಿಯನ್ನ ವಂಶ ಪಾರಂಪರ್ಯವಾಗಿ ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ಮಲ್ಲಿಕಾರ್ಜುನ್ ಮತ್ತೆ ಅವ್ರ ಹೆಂಡತಿ MP ಪ್ರಭಾ ಅವರು ಐ ಥಾಟ್ ಡಾಕ್ಟರ್ ಪ್ರಭಾ ಅವರು ಸ್ವಲ್ಪ ಸೆನ್ಸಿಬಲ್ ವ್ಯಕ್ತಿ ಅಂತ ಅನ್ಕೊಂಡೆ. ಬಟ್ ಸ್ವಾರ್ಥ ರಾಜಕಾರಣಿ ವಂಶಸ್ಥರು ಅಂತ ಅದನ್ನ ಅವರು ಪ್ರೂವೇ ಮಾಡ್ಬಿಟ್ರೆ. ಯಾಕಂದ್ರೆ ಮಗನ್ನ ತಗೊಂಡ ಯಾಕೆ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಪ್ರಭಾ ಮಕ್ಕಳು ಬಿಟ್ರೆ ಬೇರೆ ಯಾರು ರಾಜಕೀಯ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಆ ರೀತಿ ವಂಶ ಪರಂಪರೆ ಮಾಡಂಗಿದ್ರೆ ಪ್ರಜಾಪ್ರಭುತ್ವ ಅಂತ ಯಾಕೆ ಕರಿಬೇಕು ನಾವೆಲ್ಲ? ವೈ ಶುಡ್ ವಿ ಕಾಲ್ ದಿಸ್ ಅಸ್ ಅ ಡೆಮೋಕ್ರಸಿ? ಯಾಕೆ ಕರಿಬೇಕಾಗಿದೆ ಅಂತ ಈ ಮೂಲಕ ಹೇಳತ್ತಾ? ಡೆಫಿನೆಟ್ಲಿ. ಆಮೇಲೆ ಎಷ್ಟೋ ಜನ ಹೇಳಿದ್ರು, ಸರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಡಿಸೈಡ್ ಮಾಡಕ್ಕಾಗಲ್ಲ, ಬೇಡ ಜನರಿಗೆ ಅರಿವನ್ನ ಮೂಡಿಸ್ತೇವೆ. ಮಲ್ಲಿ ಬಲವಂತವಾಗಿ ಪ್ರಭಾ ಮಲ್ಲಿಕಾರ್ಜುನ ಮತ್ತೆ ಮಲ್ಲಿ ಅವರು ನಿಂತ್ಕೊಂಡ್ರೆ ಅವ್ರ ಮಗನನ್ನ ಸೋಲಿಸಿ ಪ್ರಜಾಪ್ರಭುತ್ವ ಬದುಕಿದೆ ಅಂತ ತೋರಿಸಬೇಕಾದಂತ ಕೆಲಸವನ್ನ ದಾವಣಗೆರೆ ಜನ ಮಾಡಬೇಕು. ವಿ ವಿಲ್ ವಾಯ್ಸ್ ಫಾರ್ ಇಟ್. ಬರೀ ಮಲ್ಲಿಕಾರ್ಜುನ ಪ್ರಭಾ ಅವರ ವಂಶಸ್ಥರೇ ಅಂತಲ್ಲ, ಸಿದ್ದರಾಮಯ್ಯನ ಮಗ, ಡಿ ಕೆ ಶಿವಕುಮಾರ್ ತಮ್ಮ, ಯಡಿಯೂರಪ್ಪನ ಮಕ್ಕಳು. ಮುಂಚೆ ಬರೀ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಮಾತ್ರ ಇದು ಸೀಮಿತವಾಗಿತ್ತು ಅಂತ ನಾವೆಲ್ಲ ಕೇಳ್ಪಟ್ವಿ. ಒಂದೊಂದು ಡಿಸ್ಟ್ರಿಕ್ಟ್ 2-3 ಜನ ಹಂಚ್ಕೊಂಡು, ಈಶ್ವರ್ ಖಂಡ್ರೆ ಅವ್ರ ಮಗ, ಸತೀಶ್ ಜಾರಕಿಹೊಳಿ ಅವ್ರ ಮಗಳು, ಜಾರಕಿಹೊಳಿ ಫ್ಯಾಮಿಲಿ, ಬಳ್ಳಾರಿಗೆ ಬಂದ್ರೆ ಬಳ್ಳಾರಿ ಬ್ರದರ್ಸ್, ಮತ್ತೆ ದಾವಣಗೆರೆಗೆ ಬಂದ್ರೆ ಶಾಮನೂರು ಶಿವಶಂಕರಪ್ಪ ಮತ್ತೆ ಅವ್ರದೇ ಕುಟುಂಬದ ವ್ಯಕ್ತಿ, ಇವ್ರುಗಳು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ನೀವು ಬೆಂಗಳೂರಿಗೆ ಬಂದ್ರೆ ರಾಮಲಿಂಗಾರೆಡ್ಡಿ ಅವ್ರ ಮಗಳು. ಎಲ್ಲಿದೆ? ಕೋಲಾರ್ಗೆ ಹೋದ್ರೆ ನಿಮ್ಗೆ ಮುನಿಯಪ್ಪ ಅವ್ರ ಫ್ಯಾಮಿಲಿ, ಈ ಕಡೆ ನಿಮ್ಗೆ MS ರಾಮಯ್ಯ ಅವ್ರ ಮಕ್ಕಳು. ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯನೇ? ಸಾಮಾನ್ಯ ಜನರಿಗೆ ಯಾರಿಗೂ ಟಿಕೆಟ್ ಕೊಡೋ ಅಂತ ಪರಿಸ್ಥಿತಿ ಇಲ್ವೇ ಇಲ್ಲ. ನಾವೇನಿದ್ರು ಬಾಯಿ ಮುಚ್ಕೊಂಡು ಓಟ್ ಹಾಕ್ಬೇಕು, ಮುಚ್ಕೊಂಡು ತೆರಿಗೆ ಕಟ್ಟಬೇಕು, ಇವ್ರ ಭಾಷಣ ಕೇಳಬೇಕು, ಇವ್ರಿಗೆ ಅಧಿಕಾರ ಕೊಟ್ಟ ಮೇಲೆ ಇವ್ರು ಮಾಡೋ ಶೋಷಣೆನ ಅನುಭವಿಸ್ಬೇಕು. ಒಂದು ಇಲಾಖೆನಲ್ಲಿ ಭ್ರಷ್ಟಾಚಾರ ಇಲ್ಲದೆ ಸಾರಾಸಗಟಾಗಿ ಇಡೀ ಕರ್ನಾಟಕದಲ್ಲಿ ಕಟ್ಟಾಗ್ಬಿಡ್ತದೆ. ಸಾರಾಸಗಟಾಗಿ ಎಲ್ಲಾ ಕಡೆ ಭ್ರಷ್ಟಾಚಾರ ನಡೀತಾ ಇದೆ. ಈ ಭ್ರಷ್ಟಾಚಾರವನ್ನ ಮಟ್ಟ ಹಾಕಬೇಕು. ವಂಶ ಪಾರಂಪರ್ಯವಾಗಿ ನಡೀತಾ ಇರೋದ ಕುಮಾರಸ್ವಾಮಿ ಮಗನನ್ನ ಸೋಲಿಸಿದ್ರು 3 ಸತಿ. ಮನೆ ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಮಗನನ್ನ ಸೋಲಿಸಿದೀವ. ದಾವಣಗೆರೆಯಲ್ಲಿ ನಿಜವಾಗ್ಲೂ ಸ್ವಾಭಿಮಾನ ಅನ್ನೋದೇನಾದ್ರು ಉಳಿಸ್ಕೊಂಡಿದ್ರೆ ಒಂದು 50 ಜನ ಇಂಡಿಪೆಂಡೆಂಟ್ ಆಗಿ ಫೈಲ್ ಮಾಡಿ. ಆಸ್ ಆಫ್ ನೌ ಇಷ್ಟೇ ನಮ್ ಕೈಯಲ್ಲಿ ಮಾಡಕ್ಕಾಗೋದು. ಬಟ್ ಸೋಲಿಸಬಹುದು, ಗೆಲ್ಸಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಇವರುಗಳನ್ನ ಸೋಲಿಸಿ ಇವರ ಯೋಗ್ಯತೆಗಳನ್ನ ತೋರಿಸಬೇಕಾದಂತ ಅವಶ್ಯಕತೆ ಇದೆ. ವಿ ನೀಡ್ ಎ ಲೀಡರ್. ಸಮಾಜವನ್ನ ಮುಂದೆ ತಗೊಂಡವರು, ಸಮಾಜಕ್ಕೋಸ್ಕರ ಕೆಲಸ ಮಾಡುವಂತ ವ್ಯಕ್ತಿಗಳೇ ಬೇಕೇ. ನೋಡಿ, ಶಾಮನೂರು ಶಿವಶಂಕರಪ್ಪನಾಗೆ ಆಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆನೇ ಆಗಿರ್ಬೋದು, ಅಥವಾ ವಂಶಾಡಳಿತ ಮಾಡ್ತಾರಂತ ಯಡಿಯೂರಪ್ಪನೇ ಆಗಿರ್ಬೋದು, ಕುಮಾರಸ್ವಾಮಿಗಳೇ ಆಗಿರ್ಬೋದು, ಅಲ್ಲಿ ಅವ್ರ ಮನೆಗಳಲ್ಲಿ ಮೊದಲು ಅಧಿಕಾರ ತಗೊಂಡ್ಬಿಡ್ತಾರೆ. ಇನ್ನು ಮುಂದೆ ಅವ್ರು ಮಾಡಿರೋ ಆಸ್ತಿಗಳು, ಅವ್ರು ಮಾಡಿರೋ ಅಧಿಕಾರವನ್ನ ಸಮಂಜಸವಾಗಿ ಇವತ್ತು ಮಲ್ಲಿಕಾರ್ಜುನ್ ಮಗ ನಿಂತ್ಕೊಂಡ್ರೆ ಅದು ಸಮಾಜಕ್ಕೆ ಏನು ಲಾಭ ಇಲ್ಲ. ಏನೋ ಮಲ್ಲಿ ಮಗನನ್ನ, ಮಲ್ಲಿ ಫ್ಯಾಮಿಲಿಯನ್ನ ಸೋಲಿಸಬೇಕಾದಂತ ಜವಾಬ್ದಾರಿ ಕರ್ನಾಟಕದ ದಾವಣಗೆರೆ ಕರ್ನಾಟಕದ ಮಧ್ಯಭಾಗದ ಜನರ ಮೇಲೆ ಇದೆ. ನಮಗ್ ಗೊತ್ತಿದೆ, ನಿಮ್ ಮನಸ್ಸು ಮಾಡಿದ್ರೆ ಎಂತವ್ರನ್ನ ಬೇಕಾದ್ರೆ ಸೋಲಿಸಿ ಮನೆ ಕಳಿಸಿದ್ರೆ ಸೋಲಿಸಬೇಕು. ಗೆಲ್ಸಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಸೋಲಿಸುವಂತ ಕೆಲಸ ದಾವಣಗೆರೆ ಜನ ಮಾಡಬೇಕು. ವಿ ವಿಲ್ ವಾಯ್ಸ್ ಫಾರ್ ಯು. ಮೇ ನಾಟ್ ಬಿ ಎನಿ ಆಲ್ಟರ್ನೇಟಿವ್. ಇಂಥವ್ರಿಗೆ ವೋಟ್ ಹಾಕಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಿಂತ್ಕೊಂಡ್ರವ್ರು ಎಲ್ಲಾರು ಅಂತವ್ರೆ. ಬಟ್ ಇದು ವಂಶ ಪಾರಂಪರೆ. ಡಾಕ್ಟರ್ ಪ್ರಭಾ ಅವರು MP, ಮಲ್ಲಿಕಾರ್ಜುನ್ ಏನ್ ವ್ಯವಸ್ಥೆ ಬದಲಾವಣೆ ಮಾಡ್ತಾರೆ? ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಲೂಟಿಕೋರತನ, ರಸ್ತೆಗಳು ಕಿತ್ತೋಗಿದೆ, ಎಲ್ಲಿ ನೋಡಿದ್ರು ಕಸ. ಯಾವ ಡಿಪಾರ್ಟ್ಮೆಂಟ್ಗೂ ಅವರು ಲಂಚ ಕೊಡದೆ ಕೆಲಸ ಆಗಲ್ಲ. ಬಟ್ ಇನ್ಯಾವುದಕ್ಕೋಸ್ಕರ ನಾವೆಲ್ಲ ಇವ್ರಿಗೆ ವೋಟ್ಗಳನ್ನ ಹಾಕಬೇಕು? ನಾನ್ ಸಿದ್ದರಾಮಯ್ಯ ಅವ್ರನ್ನ ಡಿಫ್ರೆಂಟ್ ಅನ್ಕೊಂಡಿದ್ದೆ. ಯಾವಾಗ ಮಗನ MLC ಮಾಡಿದ್ರು, ಇದು ಕರ್ನಾಟಕ ಸಂಪೂರ್ಣವಾಗಿ ವಿ ನೀಡ್ ಎನ್ ಪೊಲಿಟಿಕಲ್ ಆಲ್ಟರ್ನೇಟಿವ್ ತಗೊಂಡ್ಬರ್ತೀವಿ. 2028ಕ್ಕೆ ಮುಂಚೆನೆ ಒಂದು ಆಲ್ಟರ್ನೇಟಿವ್ ತಗೊಂಡ್ಬರ್ತೀವಿ. ನಿಮಗೆ ವೋಟ್ ಮಾಡಕ್ಕೆ ಒಂದು ಆಪ್ಷನ್ ಕೊಡ್ತೀವಿ. JDS, ಕಾಂಗ್ರೆಸ್, ಬಿಜೆಪಿಯನ್ನ ಬಿಟ್ಟು ವಿ ವಿಲ್ ಬ್ರಿಂಗ್. ಅದೇ ನಮ್ಮ ಉದ್ದೇಶ, ಅದೇ ನಮ್ಮ ಟೀಮ್ ಉದ್ದೇಶ. ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾವು ಈ ಒಂದು ಯಾವುದೇ ಚಾಲೆಂಜ್ಗಳನ್ನ ತಗೊಂಡು ಕರ್ನಾಟಕ ಈ ನನಗೆ ಈ ಫೋಟೋಲ್ ನನ್ನನ್ನು ಕೇಳಿದ್ರೆ 224ರಲ್ಲಿ ಒಬ್ಬನೂ ಕೂಡ ಜನಸಾಮಾನ್ಯರಿಗೆ ಕೆಲಸ ಮಾಡುವಂತ MLAಗಳಿಲ್ಲ. ಎವ್ರಿ ಒನ್ ಇಸ್ ಸೆಲ್ಫ್ ಸೆಂಟರ್ಡ್. ತಾನಾಕಿರೋ ಬಂಡವಾಳ ಆಯ್ತು, ಮತ್ತೆ ಆ ಬಂಡವಾಳನ ರಿಕವರಿ ಮಾಡ್ಲಿಕ್ಕೆ ಅಧಿಕಾರ ಆಯ್ತು. ಇಷ್ಟು ಬಿಟ್ರೆ ಆಮೇಲೆ 224
ಸಾವಿರ ಪೊಲೀಸ್ ಸ್ಟೇಷನ್ಗಳು ಬಳಸ್ತಾರೆ, ಸಾವಿರ ಪೊಲೀಸರನ್ನ ಬಳಸ್ತಾರೆ, ಸ್ಟೇಷನ್ಗಳನ್ನ ಬಳಸ್ತಾರೆ, ತಮ್ಮ ಅನಧಿಕೃತ ವ್ಯವಹಾರಗಳನ್ನ ನಡೆಸ್ತಾರೆ, ತಮ್ಮ ಬಕೆಟ್ಗಳ ಕೈಲಿ ಮಾಡಿಸ್ತಾರೆ. ಯಾವನ್ನು ನಾವು ಕೇಳಂಗಿಲ್ಲ. ಪೊಲೀಸರು ಅಂತೂ ಪೋಲಿಗಳಾಗಿದ್ದಾರೆ. ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಉತ್ತರ ಕೇಳಿ, ಮಲ್ಲಿಕಾರ್ಜುನ್ ನಿನ್ ಮಗ ನಿಂತ್ಕೊಂಡ್ರೆ ಏನಪ್ಪಾ ಆಲ್ಟರ್ನೇಟಿವ್? ಅಲ್ಲಿ ದಾವಣಗೆರೆಯಲ್ಲಿ ಆ ನದಿಗೆ ಆ ಸಿಮೆಂಟ್ ಫ್ಯಾಕ್ಟರಿ ನೀರು, ಗಲೀಜ್ ನೀರುಗಳು ಹೋಗ್ತಾ ಇದೆ. ಗಲೀಜ್ ನೀರನ್ನ ಜನ ಕುಡಿತಾರೆ. ಬರೀ ವಂಶ ಪಾರಂಪರವಾಗಿ ಇವ್ರು ಇನ್ಸ್ಟಿಟ್ಯೂಟ್ಗಳು ಕಟ್ಕೊಂಡ್ರು, ಆಸ್ತಿ ಇನ್ಕ್ರೀಸ್ಮೆಂಟ್ ಮಾಡ್ಕೊಂಡ್ರು, ಬೆನ್ಸ್ ಕಾರ್ಗಳು ಓಡಾಡಿದ್ರು. ಇವತ್ತು ಯಾವುದೇ